ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ಧ್ಯಾನಿಸುವಂತ ಈ ವಾಕ್ಯವನ್ನ ತಂದೆ ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡು, ನಮ್ಮ ಹೃದಯದ ಆಳವನ್ನು ಸ್ಪರ್ಶಿಸುವಂತೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯದಿಂದ ಅಪ್ಪ ನಿನ್ನ ಮಕ್ಕಳು ಆಶೀರ್ವಾದ ಭರಿತರಾಗಿ ಒಂದು ಒಳ್ಳೆ ನಿರ್ಣಯ ತೆಗೆದುಕೊಂಡು ಹೋಗುವಂತೆ ಕೃಪೆ ಮಾಡುವಪ್ಪ. ಯೇಸುವೆ, ಪರಿಶುದ್ಧಾತ್ಮನೇ ನೀನು ನಡೆಸಬೇಕೆಂಬುದಾಗಿ ನಮ್ಮ ಹೃದಯ, ಆತ್ಮ, ಪ್ರಾಣ, ಶರೀರ ನಿನ್ನ ಕಡೆ ಕೇಂದ್ರೀಕರಿಸುವಂತೆ ಸಹಾಯ ಮಾಡಿದ್ದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಹಲ್ಲೆಲೂಯ. ಇವತ್ತಿನ ತಲೆ ಬರಹ ಏನಂದ್ರೆ ನಾವು ತೆಗೆದುಕೊಳ್ಳುವಂತ ನಿರ್ಣಯ. ಒಂದು ವಾಕ್ಯ ಓದೋಣ. ರೂತ 1ನೇ ಅಧ್ಯಾಯ 16-17 ವಚನ. ರೂತ್ 1ನೇ ಅಧ್ಯಾಯ 16-17 ವಚನ. ಓದಿ. 16-17. ರೂತ್ 1ನೇ ಅಧ್ಯಾಯ 16-17. ಯಾರಿಗೆ ಸಿಕ್ತು ಬೇಗ ಓದಿ. ಪೇಜ್ ನಂಬರ್ 298. ಪೇಜ್ ನಂಬರ್ 298 ಓದಿ. ಯಾರಿಗೆ ಸಿಕ್ತ? ಸಿಗ್ಲಿಲ್ಲ? ಹಳೆ ಒಡಂಬಡಿಕೆ 298 ಪೇಜ್ ನಂಬರ್, ಅಧ್ಯಾಯ 1ನೇ ಅಧ್ಯಾಯ 16-17 ವಚನ. ನಿನ್ನನ್ನು ಬಿಟ್ಟು ಹಿಂತಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲಿ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲಿ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಿಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಎಂದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಇವರು ಡಿಸಿಷನ್ ತಗೊಳ್ತಿರೋರು? ರೂತ. ಯಾವ ದೇಶದ ಸ್ತ್ರೀ? ಮೋವಾಬ್ ದೇಶದ ಸ್ತ್ರೀ. ನವೋಮಿ ತನ್ನ ಗಂಡ ಮತ್ತೆ 2 ಮಕ್ಕಳನ್ನ ಕರ್ಕೊಂಡು ಬರಗಾಲದಲ್ಲಿ ಬೆತ್ಲೆಹೇಮನ್ನ ಬಿಟ್ಟು ಮೋವಾಬ್ ದೇಶಕ್ಕೆ ಅವರು ಪ್ರಯಾಣ ಮಾಡಿದ್ರು. ಕಾರಣ ಬರಗಾಲಕ್ಕಾಗಿ ಅವರು ಅಲ್ಲಿ ಪ್ರಯಾಣ ಮಾಡಿದ್ರು. ಕೆಲವು ಕಾಲದ ನಂತರ ಅವರ ಯಜಮಾನರು ತೀರೋದ್ರು. ಸ್ವಲ್ಪ ಸಮಯದ ನಂತರ 10 ವರ್ಷದ ನಂತರ ಮಕ್ಕಳು ಮದುವೆ ಆಯ್ತು. ಮದುವೆ ಆದ್ಮೇಲೆ ಮಕ್ಕಳು ಸ್ವಲ್ಪ ಸಮಯ ಆದ್ಮೇಲೆ ಮಕ್ಕಳು ಕೂಡ ತೀರೋದ್ರು. 2 ಸೊಸೆ ಅಂದಿರು. ಒಬ್ಬಳ ಹೆಸರು, ಇನ್ನೊಬ್ಳು ಈಗ ಯಾರು ಹೇಳ್ತಾರೆ ನೋಡೋಣ. ರೂತ ಮತ್ತು ನವೋಮಿ ಸಾಸು, ನವೋಮಿ ಅವರ ಅತ್ತಿ. ಇನ್ನೊಬ್ಬಳ ಸೊಸೆ ಹೆಸರು ಓರ್ಫಾ. ಹೇಳಿ, ಓರ್ಫಾ, ರೂತ್. ಈಗ ಓರ್ಫಾ ಇಬ್ಬರಿಗೂ ಹೇಳಿದ್ರು, ನವೋಮಿ ಇಬ್ಬರಿಗೂ ಹೇಳಿದ್ರು, ನೋಡಮ್ಮ, ಈಗ ನನ್ನ ಹತ್ರ ಬೇರೆ ಮಕ್ಕಳಿಲ್ಲ, ನಿಮ್ಮನ್ನ ಮದುವೆ ಮಾಡಿಕೊಡ್ಲಿಕ್ಕೆ. ನೀವೇನ್ ಮಾಡ್ರಿ, ನನ್ನ ಮಕ್ಕಳು ಈಗ ತೀರೋಗ್ಬಿಟ್ಟಿದ್ದಾರೆ. ನೀವು ಯೌವನ ಕಾಲದಲ್ಲಿದ್ದೀರಾ. ನೀವು ನಿಮ್ಮ ಮನೆಗೆ ಹೋಗಿ ನೀವು ಬೇರೆ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಪಡ್ಕೊಂಡು ಸಂತೋಷವಾಗಿ ಜೀವಿಸ್ರಿ. ನನ್ನ ಹತ್ರ ಬೇರೆ ಮಕ್ಕಳು ಇಲ್ಲ. ಓರ್ಫಾ ಅತ್ತೆಗೆ ಮುದ್ದಿಟ್ಟು ಹೋಗ್ಬಿಟ್ಲು. ಆದ್ರೆ ರೂತ್ ಏನ್ ಹೇಳ್ತಾ ಇದ್ದಾಳೆ? ರೂತಳು ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲಿ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುತ್ತೇನೆ. ಹಲ್ಲೆಲೂಯಾ. ಎಲ್ಲಿ ಸಮಾಧಿ ಮಾಡ್ತಾರೆ ಅಲ್ಲೇ ನನಗೆ ಸಮಾಧಿ ಮಾಡಿ. ಒಂದ್ ವೇಳೆ ನೀನು ನಾನು ಬಿಟ್ಟು ಹೋದ್ರೆ ಯೆಹೋವನು ನನಗೆ ಶಿಕ್ಷೆ ಕೊಡು. ಎಲ್ಲಿಯವರು ಅವ್ರ ಊರು ಮೋವಾಬ್. ಆ ಮೋವಾಬ್ ದೇಶವನ್ನ ಬಿಡ್ತಾ ಇದ್ದಾಳೆ. ಅವರ ತಂದೆ ತಾಯಿ, ಅಣ್ಣ ತಮ್ಮಂದಿರ, ಬಂಧು ಬಳಗ, ಸಂಬಂಧಿಕರೆಲ್ಲರನ್ನ ಬಿಟ್ಟು ಯಾರ ಕಡೆ ಹೋಗ್ತಾ ಇದ್ದಾರೆ? ನವೋಮಿಯ ದೇಶಕ್ಕೆ ಹೋಗ್ಲಿಕ್ಕೆ ನಿರ್ಧಾರ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇವರ ಸಂಬಂಧಿಕರು ಯಾರಾದ್ರೂ ಇದ್ದಾರ? ಯಾರಿಲ್ಲ. ಅರಿಯದ ಜನ, ಅರಿಯದ ಸಮಾಜ, ಯಾರನ್ನು ಕೂಡ ಇಲ್ಲದೇ ಇದ್ರು ಕೂಡ ಅವಳು ಆ ಒಂದು ನಿರ್ಣಯನ ತಗೊಳ್ತಾ ಇದ್ದಾಳೆ. ನಿನ್ನ ಜೊತೆಗೆ ನಾನು ಬರ್ತೇನೆ. ಎಂತ ಒಂದು ದೊಡ್ಡ ನಿರ್ಣಯ ನೋಡ್ರಿ. ಯಾರಾದ್ರೂ ನೀವು ಈ ತರ ಹೇಳಿದ್ರೆ ಹೋಗ್ತೀರಾ?
ಈ ತರ ನಿರ್ಣಯ ತಗೊಳ್ತೀರಾ? ಎಲ್ಲರನ್ನ ತಮ್ಮವರೆಲ್ಲರನ್ನೂ ಬಿಡ್ತಾ ಇದ್ದಾಳೆ. ನನಗೆ ದೇವರು ಬೇಕು, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನೀನು ಎಲ್ಲಿ ಹೋಗ್ತೀಯಾ ನಾನು ಅಲ್ಲಿ ಬರ್ತೇನೆ. ದೇವರನ್ನ ನಂಬುತ್ತಾ ಇದ್ದಾಳೆ, ದೇವರ ಮೇಲೆ ಭರವಸೆ ಇಡ್ತಾ ಇದ್ದಾಳೆ ಮತ್ತು ದೇವರಿಗೋಸ್ಕರ ಒಂದು ನಿರ್ಣಯವನ್ನ ತಗೊಳ್ತಾ ಇದ್ದಾಳೆ. ಹೇಳ್ತಾ ಇದ್ದಾಳೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ. ಈ ಒಂದು ನಿರ್ಣಯಕ್ಕಾಗಿ ನೋಡ್ರಿ ದೇವರು ಅವಳಿಗೆ ಏನೇನು ಆಶೀರ್ವಾದ ಮಾಡಿದ. ಇವತ್ತು ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಣಯ ಬಹಳ ಬಹಳ ಮುಖ್ಯ. ಮೊನ್ನೆ ಒಂದು ಪ್ರಾಬ್ಲಮ್ ನಡೀತು. ಅವರು ದೇವರಿಗೋಸ್ಕರ ನಿಂತಾಗ ಇಡೀ ಊರಿನ ಜನರೇ, ನಾವು ಮೊನ್ನೆ ಮಂಡಿಗೆ ಹೋಗಿದ್ವಿ, ಬೆನ್ನಳ್ಳಿಯಲ್ಲಿ ಮಂಡಿಗೆ ಹೋದಾಗ ಇಡೀ ಊರಿನ ಜನ ಒಂದ್ ಕಡೆ ಇದ್ದಾರೆ. ಇವರ ಒಬ್ಬರೇ ಒಂದೇ ಕುಟುಂಬ ಒಂದ್ ಕಡೆ ಇದೆ. ಇವರ ಸ್ವಂತ ಅಣ್ಣರೇ ಇವರಿಗೆ ಮಾತಾಡ್ತಾ ಇದ್ದಾರೆ, ನೀನು ನಮ್ಮೆಲ್ಲ ತಲೆನ ಕೆಳಗೆ ಮಾಡ್ತಾ ಇದೀಯ, ನೀನೊಬ್ಬನೇ ಒಂದು ಕಡೆ ನಿಂತೆ ನಮ್ಮ ಎಲ್ಲ ಸಂಸ್ಕೃತಿ ಕಲಾಚಾರ ಎಲ್ಲವನ್ನ ಬಿಟ್ಟಿದೆ, ಏನೇನೋ ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿಗೂ ಕೂಡ ಎಷ್ಟೋ ಜನರು ಬೈದ್ರು. ಆದ್ರೂ ಅವರು ತೆಗೆದುಕೊಂಡಂತ ನಿರ್ಣಯವನ್ನ ದೇವರು ನೋಡಿದ್ರು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ರೂತಳು ತೆಗೆದುಕೊಂಡಂತ ನಿರ್ಣಯ ಅವಳ ಭವಿಷ್ಯವನ್ನೇ ನಿರ್ಮಾಣ ಮಾಡ್ತಾ ಇದೆ. ನಿಮ್ಗೇನ್ ಗೊತ್ತಿದೆ ಆ ನಿರ್ಣಯ ಮಾಡಿದಾಗ ಏನೇನು ಆಶೀರ್ವಾದ ರೂತಳಿಗೆ ಸಿಕ್ತು? ಯಾರಾದ್ರೂ ಹೇಳ್ತೀರಾ? ಯಾವ್ಯಾವ ಆಶೀರ್ವಾದ? ಅವ್ರ ಅತ್ತಿ ಊರಿಗೆ ಹೋದಾಗ ಅವ್ರ ಮೋಬ್ ಎಂಬ ಒಬ್ಬ ಪುರುಷ ಇರ್ತಾನೆ, ಬೋaz ಅಂತ. ಅವ್ರು ಹೊಲ ಮಾಡ್ತಾ ಇರುವಾಗ ಸುಗ್ಗಿ ಕಾಲದಲ್ಲಿ ಹೋದ್ರು ಅವರು ಮತ್ತು ಅವ್ರ ಅತ್ತಿ ಅವಳಿಗೆ ಅಲ್ಲಿ ಕಳಿಸಿದ್ರು ಬೋವಾಜ್ ಕಡೆಗೆ. ಮತ್ತೆ ತೆನಿ ಹಾರಿಸಿ ಅಲ್ಲೇ ಉಳಿದು ಬರ್ತಾಳಾಕಿ. ಆಮೇಲೆ ಬೋವಾಜಿಗೆ ಮದುವೆ ಆಗ್ತಾಳೆ. ಹಲ್ಲೆಲೂಯಾ. ಅವಳಿಗೆ ಮತ್ತೆ ಮದುವೆಯ ಭಾಗ್ಯ ದೇವರು ಒದಗಿಸಿದ. ಓಕೆ, ನಾವು ಒಂದೊಂದು ಪಾಯಿಂಟ್ ನೋಡೋಣ. ಅವಳು ತೆಗೆದುಕೊಂಡಂತ ಆ ನಿರ್ಣಯ ಅವಳ ಜೀವನದಲ್ಲಿ ಏನೇನು ಆಶೀರ್ವಾದ ತಂತು ಎಂಬುದಾಗಿ ನೋಡೋಣ. ಯಾಕಂದ್ರೆ ಇವತ್ತು ನಾವು ತಿಳ್ಕೋಬೇಕು, ಇವತ್ತು ನಮಗೆ ಗೊತ್ತಿರಬೇಕು, ನಾವು ಯಾವ ನಿರ್ಣಯ ತಗೊಳ್ತಾ ಇದ್ದೇವೆ, ದೇವರಿಗೋಸ್ಕರ ನಾವು ಎಷ್ಟು ಬಲವಾಗಿ ನಿಲ್ತಾ ಇದ್ದೇವೆ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಜನ ನಿಮಗೆ ವಿರೋಧ ಮಾಡ್ತಾರೆ. ಯೇಸು ಸ್ವಾಮಿ ಹೇಳಿದ್ದಾನೆ, ಗಿಡ ಹಸಿರು ಇರುವಾಗಲೇ ಜನರು ಇಷ್ಟು ಅದರ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ, ಗಿಡ ಒಣಗಿರುವಾಗ ಇನ್ನು ಎಷ್ಟು ವ್ಯವಹಾರ ಮಾಡಬಹುದು, ಇನ್ನು ಎಷ್ಟರ ಮಟ್ಟಿಗೆ ಅವರು ಈ ಗಿಡವನ್ನ ಪೀಡಿಸಬಹುದು. ಹಲ್ಲೆಲೂಯಾ. ನೋಡ್ರಿ, ಆ ರೂತಳು ತೆಗೆದುಕೊಂಡಂತ ನಿರ್ಣಯ ಏನೇನು ಅವಳಿಗೆ ಒಂದು ಆಶೀರ್ವಾದನ ತಂದೆಂಬುದಾಗಿ ನಾವು ನೋಡೋಣ. ಒಂದು ವಾಕ್ಯ ಓದೋಣ. 2:9. ರೂತ 2:9 ಓದ್ರಿ. ಇದು ಈಗ ಎಲ್ಲರೂ ತೆಗ್ದಿರಾ? ಒಳ್ಳೆ ವಚನ ಅಷ್ಟೇ ನೋಡಿ ಓದ್ಬೇಕು, ಬೇಗ. ನನ್ನ ಆಳುಗಳು ಕೊಯ್ಯೋದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು, ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. 4 ಓದ್ರಿ. ಆಗ ಬೋವಜನು ಬೆತ್ಲೆಹೇಮಿನಿಂದ ಹೊಲಕ್ಕೆ ಬಂದು ಕೊಯ್ಯುವವರಿಗೆ ಯೆಹೋವನು ನಿಮ್ಮ ಸಂಗಡ ಇರಲಿ ಅಂದನು. ಅವರು ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂದು ಹರಸಿದರು. ಬೋವಜನು ಕೊಯ್ಯುವವರ ಮೇಲಿರಿಸಿದ ತನ್ನ ಸೇವಕನನ್ನು, ಇವಳು ಯಾರ ಹುಡುಗಿ ಎಂದು ಕೇಳಿದಕ್ಕೆ ಅವನು, ನೊವೊಮಿಯ ಸಂಗಡ ಬಂದ ಮೋಯಾಬ್ ಸ್ತ್ರೀಯು, ಇವಳು ಕೊಯ್ಯುವವರ ಹಿಂದಿನಿಂದ ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದು ಕೊಳ್ಳುವ ಹಾಗೆ ತನಗೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡಳು. ಈಕೆಯು ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲಿಲ್ಲ, ಬೆಳಗ್ಗೆ ಬಂದವಳು ಇನ್ನು ಇಲ್ಲಿಯೇ ಇದ್ದಾಳೆ ಅಂದನು. ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ, ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಆಳುಗಳ ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು, ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕನಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹ್ ಕಿ ಜೈ. ನೋಡ್ರಿ, ಅವಳು ತೆಗೆದುಕೊಂಡಂತ ನಿರ್ಣಯ ಈ ಜನರು ಅವರಿಗೆ ಗೊತ್ತಿಲ್ಲದೆ ಇದ್ರು ಕೂಡ, ಇವರ ದೇವರು ಇವರಿಗೆ ಗೊತ್ತಿಲ್ಲದೆ ಇದ್ರು ಕೂಡ ಆ ಯೆಹೋವನನ್ನು ಆರಿಸಿಕೊಳ್ತಾ ಇದ್ದಾರೆ, ಆ ಯೆಹೋವನ ಜನರನ್ನು ಆರಿಸಿಕೊಳ್ತಾ ಇದ್ದಾರೆ. ತನ್ನ ಎಲ್ಲವರನ್ನು ಬಿಟ್ಟು ದೇವರಿಗೋಸ್ಕರ ನಿಲ್ತಾ ಇದ್ದಾರೆ. ಅವತ್ತು ಕೂಡ ಹಂಗೆ ಆಯ್ತು. ಇವರು ಒಂದು ಕುಟುಂಬವಾಗಿ ಪರವಾಗಿ ನಿಂತ್ಕೊಂಡ್ರು. ಬೇರೆ ಕಡೆ ಎಷ್ಟು ಜನ ಇದ್ದಾರೆ? ಇಡೀ ಊರಿನ ಜನ ನಿಂತ್ಕೊಂಡಿದ್ದಾರೆ. ಆದ್ರೆ ಒಂದ್ ಕಡೆ
ಅವರ ಕುಟುಂಬ ಮಾತ್ರ ಇದೆ. ಆದ್ರೆ ಅವರು ದೇವರಿಗೋಸ್ಕರ ನಿಂತ್ಕೊಂಡ್ರು. ಈಗ ನೋಡ್ರಿ, ದೇವರಿಗೋಸ್ಕರ ನಾವು ನಿಂತುಕೊಳ್ಳುವಾಗ ನಮಗೆ ಸಿಗುವಂತ ಲಾಭಗಳು, ನಮಗೆ ಸಿಗುವಂತ ಆಶೀರ್ವಾದ, ಪ್ರಾರಂಭದಲ್ಲಿ ಅಲ್ಲಿ ಅವಮಾನ ಆಗ್ಬಹುದು, ಪ್ರಾರಂಭದಲ್ಲಿ ನಮಗೆ ಸಮಸ್ಯೆ, ಜನರು ಬಂದು ಮಾತಾಡಬಹುದು, ಏನೇನೋ ನಮ್ಮನ್ನ ಮಾತಾಡಿ ನಮ್ಮನ್ನ ಕೆಳಗಿಳಿಸಬಹುದು, ನಮಗೆ ನಿರಾಸೆ ಪಡಿಸಬಹುದು. ಆದ್ರೆ ರೂತಳಿಗೆ ನೋಡ್ರಿ, ಅವಳು ತೆಗೆದುಕೊಂಡಂತ ನಿರ್ಣಯಕ್ಕಾಗಿ ಬೋವಜನು ಅವಳಿಗೆ ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನ ಆಶೀರ್ವಾದ ಮಾಡಲಿ. ನೀನು ಯಾವ ನಿರ್ಣಯವನ್ನು ತೆಗೆದುಕೊಂಡು ಬಂದಿದೆಯಲ್ಲ ಅದಕ್ಕಾಗಿ ಯೆಹೋವನು ನಿನ್ನ ಮೇಲೆ ಕೃಪೆ ತೋರಿಸ್ತಾನೆ. ಆಮೇಲೆ 9ನೇ ವಚನ ನೋಡ್ರಿ, 8-9. ಆಗ ಬೋವಜನು ರೂತಳಿಗೆ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಅವಳು ಎದಕ್ಕೆ ಬಂದಿದ್ಲು? ಹಕ್ಕಲ ಆಯುವುದಕ್ಕಾಗಿ ಬಂದಿದ್ಲು. ಯಾಕಂದ್ರೆ ಬೇರೆ ಕೆಲಸ ಇದ್ದಿದ್ದಿಲ್ಲ. ಹಕ್ಕಲ ಆಯ್ದು ತಾನು ಮತ್ತೆ ತನ್ನ ಅತ್ತೆಗೆ ಊಟವನ್ನು ಸಿದ್ಧ ಮಾಡ್ತಾ ಇದ್ಳು. ಬೋವಜನು ನೋಡಿ ಹೇಳ್ತಾ ಇದ್ದಾನೆ, ನೀನು ಯಾವಾಗಲೂ ನಮ್ಮ ಹೊಲದಲ್ಲೇ ನೀನು ಆ ಹಕ್ಕಲವನ್ನ ಆಯ್ದು, ತೆನೆಗಳನ್ನ ನೀನು ಕೂಡಿಸಿಕೋ. ಆಮೇಲೆ ಆಳುಗಳು ಕೊಯ್ಯುವುದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗ್ತಾರೋ ಆ ಹೊಲಕ್ಕೆ ನೀನು ಹೋಗು, ನಿನ್ನನ್ನು ಯಾರು ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ಒಂದು, ಅವಳಿಗೆ ಬೇಕಾದಂತ ಅವಶ್ಯಕತೆಗಳನ್ನ ದೇವರೇನ್ ಮಾಡ್ತಾ ಇದ್ದಾರೆ? ಒದಗಿಸ್ತಾ ಇದ್ದಾರೆ. ಯಾಕಂದ್ರೆ ಅವಳು ಯಾವ ನಿರ್ಣಯ ತಗೊಂಡಿದ್ದಾಳೆ? ದೇವರಿಗಾಗಿ, ದೇವರೇ ಬೇಕು ನನಗೆ ಅಂತ ನಿರ್ಣಯವನ್ನ ತೆಗೆದುಕೊಂಡಿದ್ದಾಳೆ. ಅದರಿಂದ ಅವಳಿಗೆ ಬೇಕಾದಂತ ಆಹಾರವನ್ನ ದೇವರು ಯಾರೋ ಹೃದಯದಲ್ಲಿ ಮಾತಾಡಿ ಅವಳಿಗೆ ಒದಗಿಸಿಕೊಡ. ಮತ್ತೆ ಎರಡನೇದಾಗಿ ನೋಡ್ರಿ, ಏನ್ ಹೇಳ್ತಾ ಇದ್ದಾನೆ? 9ನೇ ವಚನ, ಅವಳಿಗೆ ರಕ್ಷಣೆಯನ್ನ ನೀಡ್ತಾ ಇದ್ದಾರೆ ದೇವರು. ಯಾಕಂದ್ರೆ ಅವಳು ಇನ್ನೂ ಮಕ್ಕಳಾಗಿದ್ದಿಲ್ಲ, ಹರೇ ವಯಸ್ಸೊಳಗಿದ್ರು, ಇನ್ನೂ ಕುಮಾರಿ ಮೊಟ್ಟಾರಿಕೆನಿಗೆ ಇನ್ನೂ ವಯಸ್ಸಾಗಿದ್ದಿಲ್ಲ, ಇನ್ನೂ ಮುದುಕಿ ಆಗಿದ್ದಿಲ್ಲ, ಒಳ್ಳೆ ಹರೇ ವಯಸ್ಸೊಳಗಿದ್ದು. ಇನ್ನು ಅವಳ ಮದುವೆ ಆಗಿ ಸ್ವಲ್ಪ ದಿನದಿಂದ ಯಜಮಾನ ತೀರೋದ್ರು, ಇನ್ನೂ ಹರೇ ವಯಸ್ಸಿತ್ತು. ಅದಕ್ಕೆ ಅವಳು ಬೇರೆ ಯಾವ್ದಾರ ಹೊಲಕ್ಕೆ ಹೋಗಿ ಹಕ್ಕಲ ಇದ್ರೆ ಎಷ್ಟೋ ಜನರು ಕಣ್ಣು ಕೆಟ್ಟ ದೃಷ್ಟಿಯಿಂದ ಅವಳನ್ನ ನೋಡಬಹುದು, ಅವಳಿಗೆ ಅಪಾಯ ಆಗ್ಬಹುದು ಅಂತ ಹೇಳಿ ದೇವರು ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಮಾತಾಡಿ ಅವಳಿಗೆ ರಕ್ಷಣೆಯನ್ನ ನೀಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದನೇದ್ದು, ಅವಳಿಗೆ ಬೇಕಾದಂತ ಊಟವನ್ನ, ಅವಶ್ಯಕತೆಗಳನ್ನ ಪೂರೈಸ್ತಾ ಇದ್ದಾರೆ. ಎರಡನೇದು, ಅವಳಿಗೆ ಒಂದು ರಕ್ಷಣೆಯನ್ನ, ಯಾರ ಕೆಟ್ಟ ದೃಷ್ಟಿಯವಳ ಮೇಲೆ ಬೀಳದಂತೆ ಅವಳಿಗೆ ಒಂದು ರಕ್ಷಣೆಯನ್ನ ನೀಡ್ತಾ ಇದ್ದಾರೆ. ಇದೆಲ್ಲ ಕಾರಣ ಯಾಕ್ರಿ? ಅವಳು ಮಾಡಿದಂತ ನಿರ್ಣಯ. ಒಂದು ಸರಿ ನೀವು ನೆನೆಸ್ಬೋದು, ಅವ್ರು ಇಷ್ಟೆಲ್ಲ ಜನರು ಒಂದ್ ಕಡೆ ಇದ್ದಾರೆ, ನಾನು ಒಂದ್ ವೇಳೆ ಈ ತೀರ್ಮಾನ ತಗೊಂಡ್ಬಿಟ್ರೆ ನಮಗೆ ಯಾರು ಹೆಲ್ಪ್ ಮಾಡದೇ ಇರ್ಬೋದು, ಯಾರು ನಮ್ಮ ಸಹಾಯಕ್ಕೆ ಬರದೇ ಇರ್ಬೋದು, ನಮ್ಮ ಗತಿ ಏನಾಗುತ್ತೆ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ನಾವು ಯಾರ ಕಡೆ ಹೋಗೋಣ ಅಂತ ನೀವು ತಿಳ್ಕೊಳ್ಬಹುದು. ಆದರೆ ರೂತಳಿಗೆ ಈ ಜನರು ಗೊತ್ತಿತ್ತ? ಯೆಹೂದ್ಯರ ಬಗ್ಗೆ ಅವರಿಗೆ ಗೊತ್ತಿತ್ತ? ಯೆಹೋವ ದೇವರ ಬಗ್ಗೆ ಅವರಿಗೆ ಗೊತ್ತಿತ್ತ? ಏನು ಗೊತ್ತಿಲ್ಲದಿದ್ರು ಕೂಡ ನನಗೆ ಯೆಹೋವನೇ ಬೇಕು ಅಂತ ಆರಿಸ್ಕೊಳ್ತಾ ಇದ್ದಾರೆ. ಈ ಜನರೇ ನನಗೆ ಬೇಕು ಅಂತ ಆರಿಸ್ಕೊಳ್ತಾ ಇದ್ದಾರೆ. ನಾನು ಸತ್ರೆ ಇವರಲ್ಲಿ ನಾನು ಸಾಯ್ತೇನಂತೆ ಆ ನಿರ್ಣಯ ತೆಗೆದುಕೊಂಡ ಕಾರಣ ಅವಳಿಗೆ ಬೇಕಾದ ಅವಶ್ಯಕತೆಗಳ ದೇವರು ಏರ್ಪಾಡು ಮಾಡ್ತಾ ಇದ್ದಾರೆ. ಎರಡನೇದು, ಅವಳಿಗೆ ಬೇಕಾದಂತ ರಕ್ಷಣೆಯನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಯಾರಾದ್ರೂ ಯಜಮಾನರಿದ್ರ? ಗಂಡ್ಮಕ್ಳು ಯಾರಾದ್ರೂ ಇದ್ರ? ಗಂಡ್ಮಕ್ಳಿಲ್ಲ ಅಂದ್ರೆ ಮನೆಗೆ ಸೇಫ್ಟಿ ಇಲ್ಲ. ಆದ್ರೆ ದೇವರು ಆ ವ್ಯಕ್ತಿ ಹೃದಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ನೀ ನಮ್ಮ ಹೊಲದಲ್ಲಿರು, ನನ್ನ ಆಳುಗಳ ಜೊತೆಗೆ ನೀನು ಕೆಲಸ ಮಾಡು, ಯಾರು ನಿನಗೆ ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಏನ್ ಮಾಡಿದ್ದಾರೆ? ಅಪ್ಪಣೆ ಕೊಟ್ಟಿದ್ದಾರೆ. ದೇವರನ್ನ ನೀವು ಆರಿಸಿಕೊಳ್ಳುವಾಗ, ದೇವರಿಗೋಸ್ಕರ ನೀವು ನಿಲ್ಲುವಾಗ ನಿಮ್ಮನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ದೇವರು ತಗೋತಾರೆ. ಹಲ್ಲೆಲೂಯಾ. ನಿಮಗೆ ಹೊಲದಲ್ಲಿ ಬೇರೆ ಊರಿನಲ್ಲಿ ಕೆಲಸ ಕೊಡದೇ ಇರಬಹುದು. ಎಷ್ಟು ಜನ ಹೇಳ್ತಾರಲ್ಲ, ಎಷ್ಟು ಜನ ಕರ್ಕೊಂಡು ಹೋಗೋದಿಲ್ಲ ಕೆಲಸಕ್ಕೆ. ದೇವರಿಗಾಗಿ ನಾವು ನಿಲ್ಲುವಾಗ ನಮಗೆ ಕೆಲಸಕ್ಕೂ ಕೂಡ ಕರ್ಕೊಂಡು ಹೋಗೋದಿಲ್ಲ. ಅವರು ನಮ್ಮ ಊರಲ್ಲಿಲ್ಲ, ನಮ್ಮ ಜೊತೆಗೆ ಅವ್ರಿಗೆ ಸಹವಾಸ ಇಲ್ಲ, ಅವರಿಗೆ ಕರ್ಕೊಂಡು ಹೋಗೋದು ಬೇಡ. ಆದ್ರೆ ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ? ಅವಳಿಗೆ ಕೆಲಸವನ್ನ ಕೊಡ್ತಾ ಇದ್ದಾನೆ. ಒಳ್ಳೆ ಅವರಿಗೆ ಬೇಕಾದಂತ ಅವಶ್ಯಕತೆಗಳನ್ನು ಕೂಡ ಇಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ? ಒದಗಿಸ್ತಾ ಇದ್ದಾನೆ. ಆಮೇಲೆ ಅವರಿಗೆ ಒಂದು ಸುರಕ್ಷತೆಯನ್ನು ಕೂಡ ದೇವರು ಇಲ್ಲಿ ಕೊಡ್ತಾ ಇದ್ದಾನೆ. 2:12 ಓದ್ರಿ. 2:12. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶಿಸಿಕೊಳ್ಳುವಿ ಬಂದೆಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನೋಡ್ರಿ, ಮರಿಯಳಿಗೆ ಇನ್ನೂ ಮದುವೆ ಆಗಿದ್ದಿಲ್ಲ.
ಅಲ್ಲೆಲೂಯಾ. ಅಲ್ಲೆಲೂಯಾ. ಮರಿಯಳಿಗೆ ಇನ್ನೂ ಮದುವೆ ಆಗಿದ್ದಿಲ್ಲ, ಆದ್ರೆ ದೇವರು ಬಂದು ಏನ್ ಹೇಳಿದ, ನಿನ್ನ ಮೂಲಕ ಏನಾಗತ್ತ, ಏನ್ ಹೇಳಿದ ದೇವದೂತನು, ನಿನ್ನ ಮೂಲಕ ಒಂದು ಮಗುವನ್ನ ಈ ಲೋಕದಲ್ಲಿ ದೇವರು ಕರ್ಕೊಂಡು ಬರ್ತಾರೆ. ಅದು ಮನುಷ್ಯರಿಂದ ಆದದ್ದಲ್ಲ, ದೇವರ ಆತ್ಮನಿಂದ ಆಶೀರ್ವಾದದಿಂದ ಆದದ್ದು. ನೀವು ಅದಕ್ಕೆ ಯೇಸು ಅಂತ ಹೆಸರಿಡಬೇಕು. ಆತನಿಗೆ ಮದುವೆಗೆ ನಿಶ್ಚಿತಾರ್ಥ ಮಾಡಿದಂತ ಆ ವ್ಯಕ್ತಿನೇ ಸಂಶಯ ಪಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರು? ಯೋಸೇಪ. ಆದ್ರೂ ದೇವರ ಕನಸಿನಲ್ಲಿ ಬಂದು ಹೇಳಿದ, ಅದೆಲ್ಲ ಆದದ್ದು ದೇವರಿಂದ, ಅವಳನ್ನು ಸೇರಿಸಿಕೊಳ್ಳೋದಕ್ಕೆ ನೀವು ಅಂಜಬೇಡ. ಅವನು ಸೇರಿಸ್ಕೊಂಡ. ಆದ್ರೆ ನೋಡ್ರಿ, ನಮಗೆ ಯಾರಾದ್ರೂ ಒಂದ್ ವೇಳೆ ಆ ಪರಿಸ್ಥಿತಿ ಬಂದಿದ್ರೆ ಸಹೋದರರಲ್ಲಿ, ನೀವು ಅದನ್ನ ಒಪ್ಕೊಳ್ತಿದ್ರ? ಅವಮಾನ. ಜನ ನನಗೆ ಏನು ಹೇಳುತ್ತಾರೆ, ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಹೌದು ಇದು ದೇವರಿಂದಲೇ ಆದದ್ದು ನಾನು ನಂಬ್ತೇನೆ. ಆದ್ರೆ ಜನರು, ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಜನರು ನನಗೆ ಅಪಹಾಸ್ಯ ಮಾಡ್ತಾರೆ, ನಿಂದೆ ಮಾಡ್ತಾರೆ. ಯಾರು ನನ್ನನ್ನು ನೋಡಿದ್ರು ಕೂಡ ನನ್ನಿಂದ ದೂರವಾಗಿ ಹೋಗ್ತಾರೆ. ದೊಡ್ಡ ಅವಮಾನ. ಆದ್ರೆ ಮರಿಯಳು ಏನ್ ಮಾಡ್ತಾ ಇದ್ದಾರೆ, ನಿನ್ನ ಮಾತಿನಂತೆ ನನಗಾಗಲಿ. ನೋಡ್ರಿ, ಇವತ್ತಿಗೂ ಮರಿಯಳ ಬಗ್ಗೆ ನಾವೇನ್ ಮಾಡ್ತೇವೆ, ಬೈಬಲಲ್ಲಿ ಓದ್ತೇವೆ. ಕಾರಣ, ಅಂದು ಅವಳು ಮಾಡಿದಂತ ತೀರ್ಮಾನ, ಅಂದು ದೇವರ ಚಿತ್ತಕ್ಕೆ ಅವಳು ಯಾವಾಗ ವಿಧೇಯಳಾದಳೋ, ಇಲ್ಲಿವರೆಗೂ ನಾವು ಮರಿಯಳ ಬಗ್ಗೆ ಓದ್ತಾ ಇದ್ದೇವೆ. ಒಂದು ವೇಳೆ ಇದೇ ನಿಮಗೆ ಸಮಯ, ದೇವರಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವಂತ ಸಮಯ. ಈ ಸಮಯವನ್ನು ಒಂದ್ ವೇಳೆ ನೀವು ಕಳ್ಕೊಂಡ್ಬಿಟ್ರೆ ಮತ್ತೆ ಅವಕಾಶ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಇದು ನಮಗೆ ಸಮಯ ಇದೆ, ವಿರೋಧ ಬರ್ತಾ ಇದೆ. ಈಗ ನಾವು ನಿಂತ್ಕೊಂಡ್ಬಿಟ್ರೆ ದೇವರಿಗೋಸ್ಕರ, ಮುಂದೆ ದೇವರು ನಮ್ಮ ಮೂಲಕ ದೊಡ್ಡ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಆವತ್ತು ರೂತಳು ತೆಗೆದುಕೊಂಡಂತ ನಿರ್ಣಯಕ್ಕಾಗಿ ಇವತ್ತು ರೂತಳ ಬಗ್ಗೆ ಇವತ್ತಿಗೂ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಮೂವಾಬ್ ದೇಶದಲ್ಲಿ ಇದ್ಲು, ಯಾರ ಲೆಕ್ಕದಲ್ಲಿಲ್ಲ. ಓರ್ಪಳ ಬಗ್ಗೆ ಇವತ್ತು ಏನಾದ್ರೂ ನಾವು ಸ್ಟಡಿ ಮಾಡ್ತಾ ಇದ್ದೇವ? ಓರ್ಪಳ ಇನ್ನೊಬ್ಬ ಸೊಸೆ, ಓರ್ಪಳ ಬಗ್ಗೆ ಏನು ಬೈಬಲ್ ತಿಳಿಸ್ತಾ ಇಲ್ಲ. ಆದ್ರೆ ರೂತಳ ಬಗ್ಗೆ ಇವತ್ತಿಗೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತಿಗೂ ಕೂಡ ರೂತಳಿಂದ ಎಷ್ಟೋ ವಿಷಯವನ್ನು ನಾವು ಕಲಿತಾ ಇದ್ದೇವೆ. ಕಾರಣ, ಅವಳು ತೆಗೆದುಕೊಂಡ, ಮೊನ್ನೆ ನೀವು ತೆಗೆದುಕೊಂಡಂತ ತೀರ್ಮಾನ, ಇವತ್ತು ದೇವರು ಆ ತೀರ್ಮಾನ ನೋಡಿದ್ದಾನೆ. ಬರೋ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರ ಏನೋ ಒಂದು ದೊಡ್ಡ ಅದ್ಭುತಗಳನ್ನ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕ ಊರಿನವರು ಕೇಳುವಾಗ ನಿಮ್ಮ ಒಂದು ತಗೊಂಡಂತ ತೀರ್ಮಾನ ಅವರಿಗೆ ಬಲ ಕೊಡ್ತಾರೆ. ಅವರು ಕೂಡ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನೀವು ತೆಗೆದುಕೊಂಡ ತೀರ್ಮಾನದಿಂದ ಅವ್ರು ಏನ್ ಮಾಡ್ತಾರೆ, ಬಲ ಬರ್ತಾರೆ. ಒಂದ್ ವೇಳೆ ಆ ದಿನದಲ್ಲಿ ನೀವು ಹಿಂದೆ ಹೋಗ್ಬಿಟ್ಟಿದ್ರೆ ಎಷ್ಟೋ ಜನರು ನಿಮ್ಮಿಂದ ಪ್ರಭಾವ ಬೀಳ್ತಿದ್ರು. ಅವರು ಕೂಡ ಹಿಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅವರೆಲ್ಲ ಒಪ್ಕೊಳ್ಳಿಲ್ ಬಿಡ್ರಿ, ಅವರೆಲ್ಲ ಒಳಗೆ ಹೋಗ್ಬಿಟ್ರು, ಊರಲ್ಲಿ ಹೋಗ್ಬಿಟ್ರು, ಅವ್ರು ಬಹಳ ವಿರೋಧ ಮಾಡಿದ್ರಂತೆ. ಅದು ಎಷ್ಟೋ ಜನರಿಗೆ ಹಿಂದೆ ಹೋಗ್ಲಿಕ್ಕೆ ಒಂದು ಪ್ರಭಾವಕಾರಿ ಆಗ್ತಿದೆ. ಆದರೆ ಅಂದು ನೀವು ತೆಗೆದುಕೊಂಡಂತ ತೀರ್ಮಾನ, ಇವತ್ತು ಮರಿಯಳು ತೆಗೆದುಕೊಂಡ ತೀರ್ಮಾನ, ರೂತಳು ತೆಗೆದುಕೊಂಡ ತೀರ್ಮಾನದಿಂದ ಇವತ್ತಿಗೂ ಅವರ ಬಗ್ಗೆ ನಾವು ಓದ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಬರು ದಿನಗಳಲ್ಲಿ ನೀವು ತೆಗೆದುಕೊಳ್ಳುತ್ತಿರುವಂತ ತೀರ್ಮಾನದಿಂದ ಎಷ್ಟೋ ಒಂದು ದೊಡ್ಡ ಅದ್ಭುತ ಕರ್ನಾಟಕದಲ್ಲಿ ನಡೆಯುವಂತದ್ದಾಗಿದೆ. ಹಲ್ಲೆಲೂಯಾ. ನಾವು ತೆಗೆದುಕೊಳ್ಳುವಂತ ತೀರ್ಮಾನ ಬಹಳ ಮುಖ್ಯ ಪ್ರಿಯರೇ. ನಾವು ಜನರಿಗೆ ಹೆದರ್ತಾ ಇದ್ದೇವಾ? ಇಲ್ಲ, ದೇವರಿಗಾಗಿ ನಾವು ನಿಲ್ತಾ ಇದ್ದೇವೆ. ಉಪ್ಪು ಎಷ್ಟಿದ್ದಾರೆ? ಊಟದಲ್ಲಿ ಉಪ್ಪು ಎಷ್ಟು ಹಾಕ್ತಾರೆ? ನಿತ್ಯ ಮಾಡೋರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರೆಕ್ಟ್ ಕೇಳಿದೆ. ಉಪ್ಪು, ಊಟದಲ್ಲಿ ಉಪ್ಪು ಎಷ್ಟು ಹಾಕ್ತಾರೆ? ಎಷ್ಟು ಹಾಕ್ತಾರೆ? ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಕ್ರೈಸ್ಟ್ ದೇವರು ನಮ್ಗೆ ಹೇಳಿದ್ದಾರೆ, ನೀವು ಭೂಮಿಗೆ. ಹಾಗಾದ್ರೆ ನಾವು ಸಂಖ್ಯೆಯಲ್ಲಿ ಕಡಿಮೆನೇ ಇರ್ತೇವೆ, ಸಂಖ್ಯೆಯಲ್ಲಿ ನಾವು ಕಡಿಮೆನೇ ಇರ್ತೇವೆ. ಆದ್ರೆ ಸ್ವಲ್ಪ ಉಪ್ಪು ಇಡೀ ಊಟವನ್ನೇ ರುಚಿ ಮಾಡ್ತಿದ್ದಾರೆ. ನಿಮ್ ಪವರ್ ಬಹಳ ಇದೆ. ಜನರಿಗೆ ಗೊತ್ತಿಲ್ಲ. ಊಟ ಟೇಬಲ್ ಹೋಟೆಲ್ ಊಟ ಮಾಡ್ಲಿಕ್ಕೆ ಹೋಗುವಾಗ ಎಲ್ಲವನ್ನ ಆರ್ಡರ್ ಮಾಡ್ತಾರೆ. ಉಪ್ಪನ್ನ ಆರ್ಡರ್ ಮಾಡ್ತಾರ? ನೀವೆಲ್ಲರೂ ಕೇಳಿದ್ದೀರಾ? ನೀವೇ ಹೋದಾಗ ಉಪ್ಪನ್ನ ಆರ್ಡರ್ ಮಾಡಿದ್ದೀರಾ? ಆದ್ರೆ ಒಂದು ಸಪ್ಪು, ಒಂದ್ ವೇಳೆ ಊಟ ಸಪ್ಪಗಿದೆ ಅಂತ ಅನಿಸಿದ್ರೆ ನಾವೇನ್ ಮಾಡ್ತೇವೆ? ಅವ್ರಿಗೆ ಕರೆದು ಸ್ವಲ್ಪ ಉಪ್ಪು ತೊಂಬರ್ರಿ ಅಂತ ಹೇಳ್ತೇವೆ. ಆದ್ರೆ ಅವ್ರು ಹೇಳ್ತಾರೆ, ಉಪ್ಪು ನಿಮ್ ಟೇಬಲ್ ಮೇಲೆ ಐತೆ ನೋಡ್ರಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ನೋಡಿರೋದಿಲ್ಲ. ಸಣ್ಣ ಸಣ್ಣ ಬಾಟ್ಲಿ ಹಾಕಿಟ್ಟಿರ್ತಾರೆ, ಅದನ್ನು ಕೂಡ ನಾವು ನೋಡಿರೋದಿಲ್ಲ. ಆದ್ರೆ ಜನರ ದೃಷ್ಟಿಯಲ್ಲಿ ನಾವು ಅಷ್ಟು ಮುಖ್ಯ ಇಲ್ಲದೆ ಇರಬಹುದು, ಆದ್ರೆ ನಾವಿಲ್ಲದೆ ಅವರಿಗೆ ರುಚಿ ಇಲ್ಲ. ನಾವು ಈ ಸೌಂಡಿನಲ್ಲಿ ಸ್ವಲ್ಪ ಸಂಖ್ಯೆಯಲ್ಲಿ ನಾವು ಜನ ಇರ್ಬೋದು, ಆದ್ರೆ ನಮ್ಮ ಒಂದು ಉಪಯೋಗ ಅವರಿಗೆ ಇದೆ. ನಾವಿಲ್ಲದೆ ಅವರಿಗೆ
ರುಚಿ ಇಲ್ಲ. ಲೋಟ ಎಲ್ಲಿದ್ದಾರೆ? ಲೋಟ ಎಲ್ಲಿದ್ದ? ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇದ್ದ. ದೇವರು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಬಂದು ಹೇಳ್ತಾ ಇದ್ದಾನೆ, ನೀನು ಇಲ್ಲಿಂದ ಹೊರಗೆ ಹೋಗದ ಹೊರತು ನಾನು ಈ ದೇಶಕ್ಕೆ ಏನು ಮಾಡ್ಲಿಕ್ಕೆ. ಎದಕ್ಕೆ ಬಂದಿದ್ದೀರಿ ಅವರು? ಈ ದೇಶವನ್ನ, ಆ ಸೊದೋಮ್ ಗೊಮೋರ ಪಟ್ಟಣವನ್ನ ಬೆಂಕಿಯಿಂದ ಸುಳ್ಳಿಗೆ ಬಂದಿದ್ರು. ಆದ್ರೆ ಹೇಳ್ತಾ ಇದ್ದಾರೆ, ನೀನು ಇಲ್ಲಿಂದ ಹೋಗುವವರೆಗೂ ನಾವು ಸುಳ್ಳಿಗೆ ಬರಲ್ಲ. ಕಾರಣ ಇವರು ದೇವರ ಜನ, ದೇವ ಜನರು. ಆ ಒಂದು ಸೊದೋಮ್ ಗೊಮೋರಗಾಗಿ ಏನಾಗಿದ್ದ? ಆ ಸೊದೋಮ್ ಗೊಮೋರಗಾಗಿ ಏನಾಗಿದ್ದ? ನಾನು ಈಗಲೇ ಹೇಳಿದೆ, ಆ ಉಪ್ಪ ಅಲ್ಲಿ ಇರೋದ್ರಿಂದ ಆ ಒಂದು ದೇಶವನ್ನ ದೇವರು ಕಾಪಾಡ್ತಾ ಇದ್ದ. ಎಳ್ಕೊಂಡು ಬಂದು ಹೊರಗೆ ಹಾಕಿದ ಮೇಲೆ ಬೆಂಕಿಯನ್ನ ತಂದ. ನೋಡಿ ನೀವು ಎಷ್ಟು ಮಹತ್ವ ನಿಮ್ದು. ನೀವಿರುವಂತ ಊರಿನಲ್ಲಿ, ನೀವಿರುವಂತ ಓಣಿಯಲ್ಲಿ ನಿಮ್ಮಿಂದಲೇ ದೇವರು ಆ ಓಣಿಯನ್ನ ಕಾಪಾಡ್ತಾರೆ. ನಿಮ್ಮ ಮೂಲಕ ಆ ಓಣಿಯ ರಕ್ಷಣೆ ಮಾಡಲ್ಪಡ್ತದೆ. ನೀವು ಒಂದ್ ವೇಳೆ ಆ ಓಣಿಯಿಂದ ಹೊರಗೆ ಹೋಗ್ಬಿಟ್ರೆ ಏನ್ ಅಲ್ಲೋಲ್ ಕಲ್ಲೋಲ ನಡೀತದೆ ಗೊತ್ತಿಲ್ಲ, ಅನಾಹುತ ನಡೀತದೆ. ಒಂದ್ ವೇಳೆ ನೀವಿರುವಾಗ ನಿಮ್ಮ ಕಾರಣ, ನಿಮ್ಮ ಆ ಒಂದು ಊರಿನಲ್ಲಿ ಇರುವುದರಿಂದ ದೇವರು ಆ ಊರನ್ನ ಕಾಪಾಡ್ತಾರೆ. ಯಾಕಂದ್ರೆ ನೀವೇನಾಗಿದ್ದೀರಿ? ಏನಾಗಿದ್ದೀರಿ? ಉಪ್ಪಾಗಿದೆ. ಅದನ್ನು ಮಾತ್ರ ನೀವು ಮರಿಬೇಡ್ರಿ. ಎಣಿಕೆಯಲ್ಲಿ ನಾವು ಸ್ವಲ್ಪ ಜನ, ಅವತ್ತು ನೀವು ಅಲ್ಲಿ ನಿಂತದ್ದು ಕೇವಲ ನೀವು ಅಲ್ಪ ಅಂತ ನೀವು ನೆನೆಸ್ತಿರ್ಬೋದು, ನಾನು ಒಂದೇ ಕುಟುಂಬ ಅಂತ ನೆನೆಸ್ತಿರ್ಬೋದು, ಆದ್ರೆ ನಿಮ್ಮಿಂದ ಅವರಿಗೆ ರಕ್ಷಣೆ ಇದೆ. ಹಲ್ಲೆಲೂಯಾ. ಎಲಿಯ ಒಂದು ಕಡೆ ಇದ್ದ, ಇನ್ನೊಂದು ಕಡೆ ಬಾಲ್ ಮತ್ತು ಅರ್ತೆಮಿಸನ ಪೂಜಾರಿಗಳು ಇದ್ರು. ಎಷ್ಟು ಜನ? 5,000. ಯಾರು ಹೇಳ್ತೀರಿ? ಒಂದು ಕಡೆ ಎಲಿಯ ನಿಂತಿದ್ದ, ಇನ್ನೊಂದು ಕಡೆ ಬಾಲನ ಪೂಜಾರಿಗಳು ನಿಂತಿದ್ರು. ಒಟ್ಟು 850. ಎಷ್ಟು ಪೂಜಾರಿಗಳು? 850 ಪೂಜಾರಿಗಳು ಒಂದು ಕಡೆ, ಎಲಿಯ ಮಾತ್ರ ಒಂದ್ ಕಡೆ. ಎಲಿಯ ಹೇಳ್ತಾ ಇದ್ದಾನೆ, ಇವತ್ತು ಟೆಸ್ಟ್ ಮಾಡೇ ಬಿಡೋಣ, ಯಾರು ದೇವರ ನಿಜ ಅಂತ ಟೆಸ್ಟ್ ಮಾಡೇ ಬಿಡೋಣ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾನೆ. ಒಂದು ವೇದಿಯನ್ನ ಕಟ್ರಿ, ಅಲ್ಲಿ ಅದ್ರ ಮೇಲೆ ಬಲಿ ಹಾಕ್ರಿ, ಆಮೇಲೆ ನಿಮ್ಮ ದೇವರನ್ನ ನೀವು ಕರೀರಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಮಠ ಕರೆದ್ರು, ಮೈ ಎಲ್ಲ ಕಡ್ಕೊಂಡು ಬಹಳ ಚೀರಾಡಿ ಕರೆದ್ರು. ಎಲಿಯ ಹೇಳ್ತಾ ಇದ್ದಾನೆ, ಮಲ್ಕೊಂಡಿರ್ಬೋದು ನಿಮ್ ದೇವ್ರು, ಎಬಸ್ರಿ, ಎಲ್ಲೋ ಪ್ರಯಾಣ ಮಾಡ್ತಿರ್ಬೋದು, ಆ ಸೌಂಡ್ ಅಲ್ಲಿ ಕೇಳಿಸ್ತಾ ಇರ್ಬೋದು, ಜೋರ್ ಚೀರ್ರಿ. ಬೆಳಿಗ್ಗೆಯಿಂದ ಸಾಯಂಕಾಲ ಮಠ, ಮಧ್ಯಾಹ್ನ ಮಠ ಹೋದ್ರು, ಯಾರು ಉತ್ತರ ಕೊಡಲಿಲ್ಲ. ಈಗ ಯಾರ ಪಾಳಿ ಬಂತು? ಎಷ್ಟು ಜನ ಇದ್ದಾರೆ ಅವರು? ಎಷ್ಟು ಜನ ಇದ್ದಾರೆ? ಬಹಳ ಗಂಭೀರವಾದ ವಿಷಯ. ಆ ಕಡೆ ಎಷ್ಟು ಜನ ಇದ್ದಾರೆ? ಈ ಕಡೆ ದೇವರ ವ್ಯಕ್ತಿ ಒಬ್ಬನೇ. ಸಾಕ್ರಿ ದೇವರಿಗೆ ಆ ಒಬ್ಬನೇ ವ್ಯಕ್ತಿ. ಅವ್ರ ಟೈಮ್ ಮುಗೀತು. ಈಗ ಎಲಿಯ ಒಂದ್ ಕಡೆ ವೇದಿ ಮಾಡಿದ, ಬಲಿ ವೇದಿಯನ್ನ ಕಟ್ಟಿದ, ಅದರ ಮೇಲೆ ಬಲಿ ಹಾಕಿದ. ಅಷ್ಟೇ ಅಲ್ಲ, 12 ದೇವ ಜನರ ಕುಲಕ್ಕೆ, ಇಸ್ರಾಯೇಲರ 12 ಗೋತ್ರದ ತಕ್ಕಂತೆ 12 ಬುಟ್ಟಿ ನೀರನ್ನು ಅದನ್ನು ಹಾಕಿ ಫುಲ್ ಒದ್ದೆ ಮಾಡಿದ. ಹತ್ತತ್ತ. ಆಗ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಪ್ರಾರಂಭನೆ ಮಾಡಿದ್ದಾನೆ, ಬೆಂಕಿ ಬಿದ್ದು ಅದನ್ನೆಲ್ಲವನ್ನ ಭಸ್ಮ ಮಾಡಿ. ಹಲ್ಲೆಲೂಯಾ. ಜಯ ಯಾರಿಗಾತ್ರಿ? ಯಾರಿಗಾತ್ರಿ? ಎಷ್ಟು ಜನ ಇದ್ರು? ಸಾಕ್. ನಿಮ್ಮ ಊರಿನಲ್ಲಿ ನೀವು ಒಬ್ಬರೇ ಇದ್ರೆ ಸಾಕ್. ನೀವು ಬಲಹೀನರಲ್ಲ. ನಿಮ್ಮ ಮೂಲಕ ದೇವರ ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ. ಆಮೇನ್. ಎಲಿಯ ಒಬ್ಬನೇ ದೇವರಿಗೋಸ್ಕರ ನಿಂತ್ಕೊಂಡ. ಎಲ್ಲಿ ಹಾಕಿದ್ರು? ಎಲಿಯನಿಗೆ ಎಲ್ಲಿ ಹಾಕಿದ್ರು? ಸಾರಿ ದಾನಿಯೇಲನಿಗೆ ಸೆರೆಮನೆಯಲ್ಲಿ. ಯಾವ ಸೆರೆಮನೆ? ಸಿಂಹದ ಗವಿಲಾಗ್ಬಿಟ್ರು. ದೇವರಿಗೋಸ್ಕರ ನಿಂತ್ಕೊಂಡ. ಗೊತ್ತಿತ್ತು, ನಾನು ಈಗ ಹೋಗಿ ಪ್ರಾರ್ಥನೆ ಮಾಡಿದ್ರೆ ನನಗೆ ಏನ್ ಮಾಡ್ತಾರೆ? ಸಿಂಹದ ಗವಿಯಲ್ಲಿ ಆಲ್ರೆಡಿ ಸೂಚನೆ ಆಗ್ಬಿಟ್ಟಿದೆ, ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಆರ್ಡರ್ ಜಡ್ಜ್ಮೆಂಟ್ ಆಗಿದೆ. ಯಾರು ಪ್ರಾರ್ಥನೆ ಮಾಡ್ತಾರೋ 30 ದಿನದೊಳಗೆ ಅವರಿಗೆ ಸಿಂಹದ ಗವಿಯಲ್ಲಿ ಹಾಕ್ಬೇಕಂತ. ಇವರು ಗೊತ್ತಿದ್ರು ಕೂಡ ಹೋಗಿ ಪ್ರಾರ್ಥನೆ ಮಾಡಿದ್ರು. ಇವತ್ತೇನ್ ಮಾಡಿದ್ರು? ಸಿಂಹದ ಗವಿಯಲ್ಲಿ ಹಾಕಿದ್ರು. ಏನಾದ್ರಿ? ದೇವರು ಸಿಂಹಗಳ ಬಾಯನ್ನ ಕಟ್ಟಿ ಹಾಕಿದ್ರು. ಆಮೇಲೆ ಮರನೇ ದಿನ ಹೋಗಿ ರಾಜ ನೋಡ್ತಾನೆ, ನಿನ್ನನ್ನು ದೇವರು ಕಾಪಾಡಿದ್ರ? ಹೌದು ಸ್ವಾಮಿ ರಾಜ, ನನ್ನ ದೇವರನ್ನ ನನ್ನ ಕಾಪಾಡಿದ. ಅವನನ್ನ ಹೊರಗಡೆ ಕರೆದ್ರು. ಆಮೇಲೆ ಏನ್ ಮಾಡಿದ್ರು? ರಾಜ ಏನ್ ಮಾಡಿದ? ಯಾರು ಅದನಿಗೆ ಚಾಡಿ ಹೇಳಿ ಹಾಕ್ಸಿದ್ರಲ್ಲ ಅವರೆಲ್ಲರನ್ನ ಸಿಂಹದ ಗವಿಯಲ್ಲಿ ಹಾಕ್ಬಿಡ್ತಾರೆ. ಏನಾಯ್ತು? ಅವರು ಇನ್ನೂ ಹಸಲಾನೋ ದಾಟಿಲ್ಲ. ಸಿಂಹಗಳ ಎಲುಬು ಕೂಡ ಬಿಡ್ಲಿಲ್ಲ, ಅಷ್ಟು ಹಸ್ದಿದ್ರು. ಆದ್ರೆ ದೇವ ಜನ ಅಲ್ಲಿ ಹೋದಾಗ ದೇವರು ದೂತನನ್ನು ಕಳಿಸಿ ಕಾಪಾಡ. ನೀವು ಒಬ್ಬರೇ ಇದ್ರೂ ಪರವಾಗಿಲ್ಲ, ನಿಮ್ಮ ಜೊತೆ ಇರುವ ಆತನು ದೊಡ್ಡವನು. ಹಲ್ಲೆಲೂಯಾ.
ಲೋಕದಲ್ಲಿರುವವನಿಗಿಂತ ನಮ್ಮೊಳಗಿರುವವನು ಸಾಕ್ರಿ. ನೀವು ದೇವರಿಗೋಸ್ಕರ ಒಂದೇ ಕುಟುಂಬವಾಗಿರಲಿ, ನೀವು ನಿಂತ್ಕೊಂಡ್ರೆ ದೇವರು ನಿಮಗೋಸ್ಕರ ನಿಂತ್ಕೊಳ್ತಾರೆ. ಆಮೇಲೆ ಹೊರಗಡೆ ದಾನಿಯೇಲನ ಕರೆ ಹೇಳ್ತಾ ಇದ್ದಾರೆ, ಇವರ ದೇವರೇ ನಿಜವಾದ ದೇವರು. ಯಾರು ಇವರ ದೇವರ ಬಗ್ಗೆ ವಿರುದ್ಧ ಮಾತಾಡ್ತಾರೋ ಅವರ ಕುಟುಂಬವನ್ನೇ ನಾವು ಸರ್ವನಾಶ ಮಾಡಿಬಿಡ್ತೀವಿ. ನೋಡ್ರಿ, ದೇವರು ಎಷ್ಟು ಮಹಿಮೆ. ಅವತ್ತು ನೀವು ತಗೊಂಡಂತ ನಿರ್ಧಾರ ಎಷ್ಟೋ ಕ್ರೈಸ್ತ ಜನರ ಒಂದು ಮನದಲ್ಲಿ ಒಂದು ಧೈರ್ಯವನ್ನು ತುಂಬಿತು. ಹಲ್ಲೆಲೂಯಾ. ಎಲ್ಲಿ ಹೋಗೋದು ಬೇಡ. ನಮ್ಮ ಒಬ್ಬರು ವಿಶ್ವಾಸಿನ ಹೇಳಿದ್ರು, ಅಷ್ಟರ್ ಅಲ್ಲಿ ಇಷ್ಟು ಜಾಗ ಇದೆ ನಮ್ಮ ಸಮಾಧಿ ಮಾಡ್ಲಿಕ್ಕೆ ಕ್ರೈಸ್ತರಿಗೋಸ್ಕರ, ನಾವೇನ್ ಚಿಂತೆ ಮಾಡೋದು ಬೇಡ, ನಾವು ಸತ್ರು ಕೂಡ ನಮ್ಮನ್ನು ಅಲ್ಲೇ ಮಾಡ್ಬಿಡೋಣ. ಹಲ್ಲೆಲೂಯಾ. ಅಂದ್ರೆ ಈಗ ನೀವು ಆ ನಿರ್ಣಯ ತಗೊಳ್ಳಿಲ್ಲ ಅಂದ್ರೆ ಅಲ್ಲಿ ಅವ್ರಿಗೆ ಹೋಗಿ ಸಮಾಧಿ ಮಾಡ್ತಿರ್ಲಿಲ್ಲ. ಆ ಒಂದು ಇದರಿಂದ ಈಗ ಹೇಳಿದಂತ ಆ ವಿಶ್ವಾಸಿಗೆ ಆ ಧೈರ್ಯ ಬರ್ತಿದ್ದಿಲ್ಲ. ಇದು ಆದದಕ್ಕೆ ಅವರಿಗೆ ಧೈರ್ಯ ಬಂತು. ಇನ್ನೂ ಅವರಿಗೆ ಅವರ ಆತ್ಮದಲ್ಲಿ ಬಲ ಹೊಂದಿದ್ರು. ನಾವು ದೇವರಿಗೋಸ್ಕರ ತೆಗೆದುಕೊಳ್ಳುವಂತ ನಿರ್ಣಯ ಎಷ್ಟೋ ಜನರಿಗೆ ಲಾಭ ತರ್ತಾರೆ. ಅಷ್ಟೇ ಅಲ್ಲ, ರೂತಳಿಗೆ ಏನ್ ಮಾಡ್ತಾ ಇದ್ದಾನೆ ದೇವರು? ಅವಳಿಗೆ ಬೇಕಾದಂತ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ, ಪ್ರೊಟೆಕ್ಷನ್, ಸುರಕ್ಷತೆ, ರಕ್ಷಣೆ ಕೊಡ್ತಾ ಇದ್ದಾನೆ. ಆಮೇಲೆ ಅನೇಕ ಆಶೀರ್ವಾದ. ಬೋಧ ಹೇಳ್ತಾ ಇದ್ದಾನೆ, ನೀನು ಯಾರನ್ನ ಹತ್ತುಕೊಂಡು ನಂಬಿಕೊಂಡು ಬಂದಿಯೋ ಆ ದೇವರು ನಿನ್ನನ್ನ ಆಶೀರ್ವದಿಸಲೆಂಬುದಾಗಿ ಆಶೀರ್ವಾದ ಕೂಡ ಬರ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಮುಂದೆ ನಾವು ನೋಡುವಾಗ ಮುಂದೆ ಮಕ್ಕಳು ಕೂಡ, ಅವಳಿಗೆ ಇದ್ವೇನ್ರಿ? ಗಂಡ ತೀರ್ಕೊಂಡು ಹೋಗಿದ್ದ. ಈಗ ಮದುವೆ ಮಾಡೋರು ಯಾರಿಲ್ಲ. ದೇವರು ಒಳ್ಳೆ ವ್ಯಕ್ತಿಯಿಂದ ಜೊತೆಗೆ ಅವಳಿಗೆ ಮದುವೆ ಮಾಡಿಸಿದ. ಅವರೇ ಗಂಡನ ಹೆಸರು ಬೋವಾಜ್. ದೇವರು ಅವಳಿಗೆ ಮಕ್ಕಳ ಭಾಗ್ಯವನ್ನು ಕೂಡ ಕೊಡ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ದೊಡ್ಡ ಆಶೀರ್ವಾದ ಏನಂದ್ರೆ, ಅವಳ ಸಂತತಿಯಲ್ಲಿಯೇ ಯೇಸು ಸ್ವಾಮಿ. ಹಲ್ಲೆಲೂಯಾ. ರೂತಳ ಸಂತತಿಯಿಂದಲೇ ಯೇಸು ಸ್ವಾಮಿ ಹುಟ್ಟಿ ಬರ್ತಾ ಇದ್ದಾನೆ. ನೋಡ್ರಿ, ಯಾರು ಲೆಕ್ಕದಲ್ಲಿ ಇದ್ದಿದ್ದಿಲ್ರಿ ಇವರು. ಯಾರು? ಯಾವುದೋ ಒಂದು ಮೋವಾಬನಂತ ದೇಶದಲ್ಲಿದ್ರು, ಯಾವುದೋ ಒಂದು ಬಡತನ ಕುಟುಂಬದಲ್ಲಿ ಇದ್ದಿರ್ಬೋದು. ಆದ್ರೆ ಅವಳು ತೆಗೆದುಕೊಂಡಂತ ನಿರ್ಣಯ ನೋಡ್ರಿ ಎಷ್ಟು ಪ್ರಭಾವ ಬೀಳ್ತು. ಬೇಕಾದದ್ದನ್ನ ದೇವರು ಒದಗಿಸಿದ, ರಕ್ಷಣೆ ಒದಗಿಸಿದ, ದುಷ್ಟರ ಕಣ್ಣಿನಿಂದ ಕಾಪಾಡಿದ, ಮಕ್ಕಳ ಭಾಗ್ಯ ಒದಗಿಸಿದ, ಆಮೇಲೆ ಆಶೀರ್ವಾದ ಒದಗಿಸಿದ. ಅಷ್ಟೇ ಅಲ್ಲ, ಇಡೀ ಕುಲದ ಇಡೀ ಲೋಕದ ಜನರು ನೆನೆಸುವ ಹಾಗೆ ಆತನ ಸಂತತಿಯಿಂದಲೇ ಯೇಸು ಸ್ವಾಮಿ ಹುಟ್ಟಿ ಬಂದ. ಪಾಪ್ರೆ, ಒಂದು ದೇವರಿಗೋಸ್ಕರ ನಿಂತ ನಿಲ್ಲುವಿಕೆ, ದೇವರಿಗೋಸ್ಕರ ತೆಗೆದುಕೊಂಡಂತ ನಿರ್ಣಯ ಎಂತ ದೊಡ್ಡ ಭಾಗ್ಯ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕಷ್ಟ ಅನುಭವಿಸೋದು, ರೂತಳಿಗೆ ನೋವಾಗಿರ್ಬೋದು, ಎಲ್ಲವನ್ನ ನಾನು ಬಿಟ್ಟು ಹೋಗ್ತಾ ಇದ್ದೇನಲ್ಲ, ಆದರೂ ಅವಳ ನಿರ್ಣಯವನ್ನ ಅವಳು ಬಿಡ್ಲಿಲ್ಲ. ಇಷ್ಟೆಲ್ಲ ಆಶೀರ್ವಾದಕ್ಕೆ ಕಾರಣ ನಾನು. ಹಲ್ಲೆಲೂಯಾ. ನಿಜವಾಗ್ಲೂ ನೀವು ಭಾಗ್ಯವಂತರು. ದೇವರಿಗೋಸ್ಕರ ನೀವು ತೆಗೆದುಕೊಳ್ಳುವಂತ ನಿರ್ಣಯದಿಂದ ದೊಡ್ಡ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ. ಸೈತಾನ ಅಂತ ಒಂದು ಸಮಯವನ್ನು ಸೃಷ್ಟಿ ಮಾಡಿಬಿಡ್ತಾನೆ. ನಾವು ಕಂಪ್ಲೀಟ್ಲಿ ಪೂರ್ತಿಯಾಗಿ ಭಯಪಟ್ಟು ಓಕೆ ನಾವು ಅದರೊಳಗೆ ಹೋಗ್ಬಿಡ್ಬೇಕು ಅನ್ನೋ ಥರ ಭಯ ತರ್ತಾನೆ. ಆದರೆ ನೀವು ನಿಮ್ಮ ನಿರ್ಣಯದಲ್ಲಿ ನಿಂತ್ಕೊಳ್ಳೋದಾದರೆ, ರೂತಳಿಗೆ ಉಪಯೋಗ ಮಾಡಿದ ದೇವರು ಮರಿಯಳಿಗೆ ನೋಡಿ, ಅವಳಿಗೆ ಅವಮಾನದ ಒಂದು ಪರಿಸ್ಥಿತಿ ಆದರೂ ಕೂಡ ದೇವರ ಮಾತಿಗೆ ವಿಧೇಯರಾದರು. ಇವತ್ತಿಗೂ ನಮ್ಮ ಮರಿಯಳ ಬಗ್ಗೆ ನಾವು ಓದ್ತಾ ಇದ್ದೀವಿ, ರೂತಳ ಬಗ್ಗೆ ನಾವು ಓದ್ತಾ ಇದ್ದೀವಿ, ದಾನಿಯೇಲನ ಬಗ್ಗೆ ನಾವು ಓದ್ತಾ ಇದ್ದೀವಿ. ಕಾರಣ ಅವರು ತೆಗೆದುಕೊಂಡಂತ ನಿರ್ಮಾಣ. ನೀವು ತೆಗೆದುಕೊಳ್ಳುವಂತ ನಿರ್ಮಾಣ ನಿಮ್ಮ ಭವಿಷ್ಯವನ್ನೇ ರೂಪಿಸುವಂತದ್ದಾಗಿದೆ. ದಾವೀದ ಯಾರ ಸಂತತಿಯಲ್ಲಿ ಬಂದರೆ? ದಾವೀದನ ತಂದೆ ಹೆಸರು ಈಶೈ. ಈಶೈನ ತಂದೆ ಹೆಸರು ಒಬೇದ್. ಒಬೇದನ ತಂದೆ ಹೆಸರು ಬೋವಾಜ್. ಬೋವಾಜನ ಹೆಂಡತಿ ಯಾರೇ? ರೂತಳು. ರೂತಳ ಸಂತತಿಯಿಂದಲೇ ಯೇಸು ಸ್ವಾಮಿ ಹುಟ್ಟಿ ಬಂದ. ಎಷ್ಟು ದೊಡ್ಡ ಭಾಗ್ಯ. ಬೇರೆ ದೇಶದವಳಾಗಿದ್ಲು, ಆದರೆ ಇದೆಲ್ಲ ಆಶೀರ್ವಾದಕ್ಕೆ ಕಾರಣ, ಇದೆಲ್ಲ ಆಶೀರ್ವಾದ ಅವಳು ಹೊಂದಿದ್ದಕ್ಕೆ ಕಾರಣ ಅವಳು ತೆಗೆದುಕೊಂಡಂತ ನಿರ್ಧಾರ, ಅವಳು ತೆಗೆದುಕೊಂಡಂತ ತೀರ್ಮಾನವೇ ಇದೆಲ್ಲ ಆಶೀರ್ವಾದಕ್ಕೆ ಕಾರಣವಾಗಿದೆ. ಇವತ್ತು ನೀವು ಅನಿಸ್ತಿರ್ಬೋದು, ನಮ್ಮಲ್ಲಿ ಯಾರು ಇಲ್ಲಲ್ಲ, ನಮ್ಮ ಊರಲ್ಲಿ ನಾವೊಬ್ಬರೇ ಕುಟುಂಬ, ನಾವೊಬ್ಬರೇ ಆಗಿದ್ದೀವಿ, ಆದರೂ ಇದೆಲ್ಲ ನಿರ್ಣಯ ತೆಗೆದೋದಕ್ಕೆ ನಮ್ಮ ಊರಿನವರು ಕೂಡ ನಮ್ಮನ್ನು ಬಿಟ್ಟಿದ್ದಾರೆ. ಇದೆಲ್ಲ ನೀವು ನೆನೆಸಿ ಬೇಸರ ಮಾಡಬೇಡ್ರಿ. ಇದೆಲ್ಲವನ್ನ ನೆನೆಸಿ ನೀವು ಹೆದರಬೇಡಿ.
ಯಾಕಂದ್ರೆ ನಿಮ್ಮನ್ನ ದೇವರು ಉಪಯೋಗ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮೂಲಕ ನೀವು ತೆಗೆದುಕೊಂಡಿರುತ್ತೆ ನಿರ್ಣಯದ ಮೂಲಕ ದೇವರು ಎಷ್ಟೋ ದೊಡ್ಡ ಅದ್ಭುತ ಮಾಡ್ಲಿಕ್ಕಿದ್ದಾನೆ. ಮರಿಯಳಿಗೆ ಮಾಡಿದಂತೆ, ರೂತಳಿಗೆ ಮಾಡಿದಂತೆ, ದಾನಿಯೇಲನಿಗೆ ಮಾಡಿದಂತೆ ನಿಮಗೂ ಕೂಡ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯೋಸೇಫನಿಗೆ ಅವಕಾಶ ಬಂತು ಪಾಪ ಮಾಡೋದಕ್ಕೆ. ಅಂತ ಅವಕಾಶ ಸಿಕ್ಕರೆ ಈಸಿಯಾಗಿ ಮನುಷ್ಯ ಬಿದ್ದೋಗ್ಬಿಡ್ತಾನೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಎಲ್ಲಿದ್ದಾನೆ ಅವನು? ಯೋಸೇಫ ಎಲ್ಲಿದ್ದಾನೆ? ಐಗುಪ್ತ ದೇಶದಲ್ಲಿದ್ದಾನೆ. ನೋಡುವುದಕ್ಕೆ ಯಾರಿಲ್ಲ, ಏನ ಬೇಕಾದ್ರೆ ಮಾಡಬಹುದು, ಕೇಳುವವರಿಲ್ಲ, ವಿರೋಧ ಮಾಡುವವರಿಲ್ಲ, ಯಾವ ಪಾಸ್ಟರ್ ಅಲ್ಲಿ ಇಲ್ಲ, ಯಾವ ಸತ್ಯವೇದ ಅಲ್ಲಿ ಇಲ್ಲ. ಆದ್ರೂ ಪಾಪದ ಸಮಯದಲ್ಲಿ ಅವನು ಹೇಳಿದ, ನನ್ನ ದೇವರ ಮುಂದೆ ಇಂಥ ಪಾಪ ನಾನು ಹೇಗೆ ಮಾಡಲಿ? ಅಲ್ಲಿಂದ ಓಡೋಗ್ಬಿಟ್ಟ. ಕೊನೆಗೇನಾದ್ರೆ ಮುಂದೇನಾದ್ರೆ ಅವನು ಹಾಗೆ ಓಡ್ ಹೋಗಿದ್ದಕ್ಕೆ ಏನ, ಅವನಿಗೆ ತಪ್ಪು ಅಪವಾದ ಹಾಕ್ಬಿಟ್ಲ ಪೋತಿಫರನ ಹೆಂಡತಿ. ಇವಳು ನನ್ನ ಜೊತೆಗೆ ಅಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಬಂದಿದೆ ಅಂತೇಳಿ ಅವನ ಗಂಡ ಬಹಳ ಸಿಟ್ಟಾಗಿ ಅವನು ಎತ್ತೆಲ್ಲ ಹಾಕಿದ. ಏನಾದ್ರೂ ತಪ್ಪು ಮಾಡಿದ? ಅವನು ಎದುರ ಮೇಲೆ ನಿಂತಿದ್ದ. ದೇವರಿಗೋಸ್ಕರ ಒಂದು ನಿರ್ಣಯ ತಗೊಂಡ, ನಾನ್ ಮಾಡಲ್ಲ, ಇಂಥ ಪಾಪ ನಾನು ಮಾಡಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಏನಾಯ್ತು? ಅದಕ್ಕೆ ಪರಿಣಾಮ ಜೈಲು ಹೋಗ್ಬೇಕಾಯ್ತು. ಆದ್ರೂ ನಿಂತ್ಕೊಂಡ. ಕೊನೆಗೆ ದೇವರ ಆತನಿಗೆ ಅಲ್ಲೇ ಪ್ರಧಾನ ಮಂತ್ರಿಯಾಗಿ ಮಾಡ್ಬಿಟ್ಟ. ನೋಡ್ರಿ, ನೀವು ದೇವರಿಗೋಸ್ಕರ ನಿಲ್ಲೋದಾದ್ರೆ, ದೇವರಿಗೋಸ್ಕರ ಖಂಡಿತವಾಗಿ ನೀವು ದೃಢವಾಗಿ ನಿಲ್ಲೋದಾದ್ರೆ, ಒಂದು ದಿನ ನಿಮ್ಮ ಭವಿಷ್ಯವನ್ನೇ ಅದು ನಿರ್ಮಾಣ ಮಾಡುತ್ತೆ. ಹಲ್ಲೆಲೂಯಾ. ಯೋಸೇಫನ್ನು ತೆಗೆದುಕೊಂಡು ನಿರ್ಣಯವನ್ನ ದೇವರು ನೋಡಿ ಆತನಿಗೆ ಪ್ರಧಾನ ಮಂತ್ರಿಯಾಗಿ ಮಾಡಿಬಿಟ್ಟ. ಅನೇಕರು ಆತನ ಜೊತೆಗೆ ಬಂದ್ರು, ಆತನ ಹತ್ರ ಬಂದ್ರು. ಯಾರ ಕೆಳಗಡೆ ಕೆಲಸ ಮಾಡ್ತಾ ಇದ್ನೋ ಈಗ ಉಲ್ಟಾ ಆಗ್ಬಿಟ್ಟಿದೆ. ಅವನು ಯಾರ ಕೆಳಗಡೆ ಕೆಲಸ ಮಾಡ್ತಿದ್ನೋ ಅವರೇ ಈಗ ಯೋಸೇಫನ ಕೆಳಗಡೆ ಕೆಲಸ ಮಾಡುವಂಗೆ ಇತ್ತು. ಕಾರಣ ಅವರು ತೆಗೆದುಕೊಂಡಂತ ನಿರ್ಮಾಣ. ಯೇಸು ಮಸೀಹಿ. ಅದಕ್ಕೆ ಪ್ರಿಯರೇ, ನಾವು ಏನು ನಿರ್ಣಯ ಮಾಡ್ತಾ ಇದ್ದೇವೋ, ನಾವು ಯಾವ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೇವೋ ಅದರ ಮೇಲೆ ನಮ್ಮ ಭವಿಷ್ಯ ಡಿಪೆಂಡ್ ಆಗಿದೆ. ಆ ಒಂದು ತೀರ್ಮಾನವನ್ನೇ ದೇವರು ಆಶೀರ್ವದಿಸಿ ನಿಮ್ಮ ಕುಟುಂಬವನ್ನ, ನಿಮ್ಮ ಭವಿಷ್ಯವನ್ನ ದೇವರು ನಿರ್ಮಿಸೋನಾಗಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ನಾವು ದೇವರ ಕಡೆಗೆ ದೃಷ್ಟಿಸೋಣ. ಪ್ರಿಯರೇ, ಇವತ್ತು ದೇವರು ನಿಮ್ಮನ್ನ ಕೇಳ್ತಾ ಇದ್ದಾನೆ, ಮಗನೇ, ಮಗಳೇ, ನೀನು ನನಗೋಸ್ಕರ ನಿಲ್ಲುವಿಯಾ? ನೀನು ನನಗೋಸ್ಕರ ದೃಢವಾಗಿ ನಿಲ್ಲುವಿಯಾ? ನನಗೋಸ್ಕರ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುವಿಯಾ? ನಿನ್ನ ಭವಿಷ್ಯವನ್ನೇ ನಾನು ರೂಪಿಸೋನಾಗಿದ್ದೇನೆ. ನಿನ್ನ ಭವಿಷ್ಯವನ್ನೇ ನಾನು ರೂಪಿಸಿ ನಿನಗೆ ಒಂದು ಅದ್ಭುತ ಮಾಡ್ತೇನೆ. ನೆನೆಸಿ ನೋಡ್ರಿ, ರೂತಳು ತೆಗೆದುಕೊಂಡಂತ ತೀರ್ಮಾನ, ನನಗೆ ದೇವರೇ ಬೇಕು, ನಿನ್ನ ಜನರೇ ಬೇಕು, ನೀನು ಇರುವಲ್ಲೇ ನಾನು ಇರ್ತೇನೆ, ನಾನು ತಿರುಗಿ ಹೋಗಲ್ಲ. ಅವಳು ತೆಗೆದುಕೊಂಡಂತ ತೀರ್ಮಾನ ಇವತ್ತು ಸತ್ಯವೇದದಲ್ಲಿ ಅವಳ ಬಗ್ಗೆ ನಾವು ಓದ್ತಾ ಇದ್ದೇವೆ. ಅವಳ ಸಂತತಿ ಮೂಲಕ ಯೇಸು ಸ್ವಾಮಿ ಹುಟ್ಟಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಅವಳಿಗೆ ರಕ್ಷಣೆ ಸಿಕ್ಕಿದ್ದು, ಅವಳಿಗೆ ಬೇಕಾದಂತ ಅವಶ್ಯಕತೆಯನ್ನು ದೇವರು ಒದಗಿಸಿದ ನಾವು ನೋಡ್ತಾ ಇದ್ದೇವೆ. ಕಾರಣ ಅವಳು ತೆಗೆದುಕೊಂಡಂತ ತೀರ್ಮಾನ. ಒಂದು ವೇಳೆ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾದ್ರೆ ಆಶೀರ್ವಾದ ಎಲ್ಲ ಕಳ್ಕೊಂಡ್ಬಿಟ್ಟಿದ್ರು. ಯೋಸೇಫ ದೇವರಿಗೋಸ್ಕರ ನಿಂತ, ದೇವರಿಗೋಸ್ಕರ ಪಾಪ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ, ದೇವರ ಪ್ರಧಾನ ಮಂತ್ರಿಯಾಗಿ ಮಾಡಿದ. ದಾನಿಯೇಲ್ ಅವರು ಎಷ್ಟೇ ಏನೇ ಮಾಡ್ಕೊಳ್ಳಿ, ನಾನು ಪ್ರೇಯರ್ ಮಾಡೋದು ಬಿಡಲ್ಲ, ಅವನಿಗೆ ಸಿಂಹದ ಗವಿಯಲ್ಲಿ ಹಾಕಿದ್ರು, ದೇವರು ಸಿಂಹದ ಬಾಯಿ ಕಟ್ಟಿ ಹಾಕಿದ. ಶದ್ರಕ್, ಮೆಷಕ್, ಅಬೇದ್ನೆಗೋ, ನಾವು ಈ ಮೂರ್ತಿಗೆ ಅಡ್ಡ ಬಿಡಲ್ಲ, ನಾವು ದೇವರಿಗೆ ಮಾತ್ರ ನಾವು ಪೂಜೆ ಮಾಡ್ತೇವೆ, ಬೆಂಕಿಯಲ್ಲಿ ಹಾಕಿದ್ರು, ದೇವರು ಬೆಂಕಿಯಲ್ಲಿ ಬಂದು ಕಾಪಾಡಿದ. ಸಹೋದರ ಸಹೋದರಿಯರೇ, ಕರ್ತನಲ್ಲಿ ಪ್ರಿಯರೇ, ನೀವು ತೆಗೆದುಕೊಳ್ಳುವಂತ ತೀರ್ಮಾನ ಬಹಳ ಮುಖ್ಯ. ನೀವು ಹೆದರಿ ಹಿಂದಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ದೇವರಿಗೋಸ್ಕರ ಕಷ್ಟ ಬಂದರೂ ನೀವು ನಿಲ್ಲುತ್ತಾ ಇದ್ದೀರಾ? ಇವತ್ತು ದೇವರು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಮಾಡಿದ ಅದ್ಭುತ ನಿಮಗೂ ನಾನು ಮಾಡ್ತೇನೆ. ನೀವು ನನಗೋಸ್ಕರ ನಿಲ್ರಿ, ನಾನು ಮುಂದಿದೆಲ್ಲ ನಾನು ನೋಡ್ಕೊಳ್ತೇನೆ, ಮುಂದಿನೆಲ್ಲ ನಿಮ್ಮನಿಗೆ ಎಲ್ಲ ಬೇಕಾದದ್ದನ್ನು ನಾನು ಒದಗಿಸ್ತೇನೆ. ನಿಮ್ಮ ತೀರ್ಮಾನದ ಮೂಲಕ ಅನೇಕರಿಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ, ನೀವು ಕೂಡ ಆಶೀರ್ವದಿಸಲ್ಪಡ್ತಾ ಇದ್ದೇನೆ. ನಮ್ಮ ತೀರ್ಮಾನ ಏನಾಗಿತ್ತು? ಹಿಂದಕ್ಕೆ ಹೋಗ್ತಾ ಇದ್ದೇವಾ? ಇಲ್ಲ ದೇವರಿಗೋಸ್ಕರ ನಿಲ್ತಾ ಇದ್ದೇವಾ? ಏನೇ ಬರ್ಲಿ, ಬೆಂಕಿಯಲ್ಲಿ ಹಾಕ್ತಾರ ಹಾಕ್ಲಿ, ಸಿಂಹದ ಗವಿಲಿ ಹಾಕ್ತಾರ ಹಾಕ್ಲಿ, ಜೈಲಲ್ಲಿ ಹಾಕ್ತಾರ ಹಾಕ್ಲಿ, ಅವಮಾನ ಆಗ್ತದ ಆಗ್ಲಿ, ದೇವರು ಬಿಡಲ್ಲ. ನಿಮ್ಮನ್ನು ಅವಮಾನ ಆಗಲಿಕ್ಕೆ ಬಿಡಲ್ಲ, ಬೆಂಕಿಯಲ್ಲಿ ಸುಡ್ಲಿಕ್ಕೆ ಬಿಡಲ್ಲ, ಸಿಂಹದ ಬಾಯಿಗೆ ಬಲಿಯಾಗಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಜೊತೆಯಾಗಿ ಬಂದು ನಿಮ್ಮನ್ನ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಎಲೀಯನು ದೇವರಿಗೋಸ್ಕರ ನಿಂತಾಗ ದೇವರು 850 ಪೂಜಾರಿಗಳ ಮುಂದೆ ಜಯ ಕೊಟ್ಟ.
ಇವತ್ತು ನೀವು ಆ ಒಳ್ಳೆ ತೀರ್ಮಾನ ತಗೊಳ್ತಾ ಇದ್ದೀರಾ, ಇವತ್ತು ದೇವರು ನಿಮಗೂ ಕೂಡ ಕಾಪಾಳಿಗೆ ಇಳಿದು ಬರುವವನಾಗಿದ್ದಾನೆ. ಮಗನೇ ಮಗಳೇ, ನನಗೋಸ್ಕರ ನೀನು ನಿಲ್ಲುವಿಯಾ? ನಿನಗೋಸ್ಕರ ನಾನು ನಿಲ್ತೇನೆ. ಯಾರೇ ಏನೇ ಬರಲಿ, ಅಲ್ಲೋಲ ಕಲ್ಲೋಲ ಆಗಲಿ, ನಾನು ನಿನಗೋಸ್ಕರ ನಿಲ್ತೇನೆ. ನಿನ್ನನ್ನು ಕಾಪಾಡುವುದಕ್ಕೆ ನಾನು ಬರ್ತೇನೆ. ಬೆಂಕಿ ಆಗಲಿ, ಬೆಂಕಿಯ ಮಧ್ಯದಲ್ಲಿ ಬರ್ತೇನೆ. ಸಿಂಹಗಳ ಗವಿ ಆಗಲಿ, ಅದರ ಒಳಗಡೆ ಬರ್ತೇನೆ. ನಿಮ್ಮನ್ನು ಕಾಪಾಡುವ ಜವಾಬ್ದಾರಿ ನಂದು. ರೂತಳು ತೆಗೆದುಕೊಂಡ ತೀರ್ಮಾನ ಅವಳ ಭವಿಷ್ಯವನ್ನೇ ನಿರ್ಮಾಣ ಮಾಡಿತು. ದಾನಿಯೇಲ್ ತಗೊಂಡಂತ ತೀರ್ಮಾನ ಆ ಒಂದು ರಾಜ್ಯದ ರಾಜನ ಮೂಲಕವೇ ಇಡೀ ದೇಶಕ್ಕೆ ಪ್ರಚಾರ ಮಾಡಲ್ಪಟ್ಟಿತು. ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಮುಖ್ಯ. ನೀವು ಮೊನ್ನೆ ತೆಗೆದುಕೊಂಡಂತ ತೀರ್ಮಾನಕ್ಕಾಗಿ ದೇವರು ಸಂತೋಷವುಳ್ಳನಾಗಿದ್ದಾನೆ. ನಿಮಗೆ ಸ್ವಲ್ಪ ಅವಮಾನ ಆಗ್ಬೋದು, ಸ್ವಲ್ಪ ಸಹಿಸಿಕೊಳ್ಬೇಕಾಗ್ಬೋದು, ಆದರೆ ನಿಮ್ಮ ಭವಿಷ್ಯವೇ ನಿರ್ಮಾಣ ಮಾಡಲಿಕ್ಕಿದೆ. ದೇವರು ನಿಮಗೆ ಏನೋ ಒಂದು ದೊಡ್ಡದ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಹೆದರಬೇಡ್ರಿ. ಲೋಕದ ಜನರ ಮಾತಿಗೆ ಹೆದರಬೇಡ್ರಿ, ಊರಿನವರ ಮಾತಿಗೆ ಹೆದರಬೇಡ್ರಿ. ದೇವರಿಗೋಸ್ಕರ ನೀವು ನಿಲ್ಲೋದನ್ನ ನೀವು ನಿರ್ಧಾರ ಮಾಡಿಕೊಳ್ಳ್ರಿ. ರೂತನಿಗೆ ಕೈ ಬಿಡಲಿಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮನ್ನು ಇಲ್ಲಿವರೆಗೂ ನಡೆಸಿದ್ದಾನೆ, ಮುಂದೆಯೂ ನಡೆಸುತ್ತಾನೆ. ಶರೀರವನ್ನು ಕೊಲ್ಲುವವನಿಗೆ ಹೆದರಬೇಡ್ರಿ. ಶರೀರವನ್ನು ಆತ್ಮವನ್ನು ಕೊಂದು ನರಕದಲ್ಲಿ ಹಾಕುವವನಿಗೆ ಅಧಿಕಾರವುಳ್ಳವನಾದ ದೇವರಿಗೆ ಹೆದರ್ರಿ. ಸಾಕು, ದೇವರು ನಿಮ್ಮನ್ನು ಅವಮಾನ ಪಡಿಸುತ್ತಿದೆ. ನಿನ್ನನ್ನೇ ನಂಬಿದೆ ಈ ಜೀವ, ಅವಮಾನ ಪಡಿಸಬೇಡ. ನಿನ್ನನ್ನೇ ನಂಬಿದೆ ಈ ಜೀವ, ಅವಮಾನ ಪಡಿಸಬೇಡ. యేసయ్య ನನ್ನ ಬಲವು ನೀ, యేసయ్య ನನ್ನ ಬಂಡೆ ನೀ. ಹೌದು ಪ್ರಿಯರೇ, ನಿಮಗೋಸ್ಕರ ಆತನು ಹೋರಾಡಲಿಕ್ಕಿದ್ದಾನೆ. ನಿಮಗೋಸ್ಕರ ಆತನು ನಿಲ್ಲುವವನಾಗಿದ್ದಾನೆ. ನಿಮ್ಮನ್ನ ಒಂಟಿಯಾಗಿ ಬಿಡೋದಿಲ್ಲ. ಆತನು ವಾಗ್ದಾನ ಮಾಡ್ತಾ ಇದ್ದಾನೆ, ನಿಮ್ಮನ್ನ ಅನಾಥರಾಗಿ ನಾನು ಬಿಡೋದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ನೀವು ಕರ್ತನಿಗಾಗಿ ನಿಲ್ಲುವುದಾದರೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ ಮಗನೇ, ನಾನು ನಿನಗೋಸ್ಕರ ನಿಲ್ತೇನೆ ಮಗನೇ. ಇಡೀ ಊರೇ ದೂರಾದರು, ಇಡೀ ಊರೇ ತೊರೆದರು, ನಾನು ನಿನ್ನ ಸಂಗಡ ಇರುತ್ತೇನೆ. ಯಾರು ನಿನ್ನ ಮೇಲೆ ಬಿದ್ದು ನಿನಗೆ ಕೇಡು ಮಾಡಲಿಕ್ಕೆ ಆಗೋದೇ ಇಲ್ಲ. ನಿನ್ನ ಎಡ ಬಲ ಹಿಂದೆ ಮುಂದೆ ಕಾವಲಾಗಿದ್ದು ನಾನು ಕಾಪಾಡ್ತೇನೆ. ಮಗನೇ, ನೀನು ನನಗೋಸ್ಕರ ಮುಂದೆ ಸಾಗು, ನಾನು ನಿನ್ನ ಎಲ್ಲವನ್ನ ನಾನು ನೋಡ್ಕೊಳ್ತೇನೆ. ಎಲ್ಲವ ಜವಾಬ್ದಾರಿ ನಾನು ನೋಡ್ಕೊಳ್ತೇನೆ. ಅದ್ಭುತವಾದ ಸತ್ಯವೇದದಲ್ಲಿ ಮಾಡಿದ ದೇವರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ನಾನು ಒಂದು ಅದ್ಭುತ ಮಾಡ್ತೇನೆ, ನೀವು ನನಗೋಸ್ಕರ ನಿಂತ್ಕೊಳ್ರಿ. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ. ಈ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಪ್ರಾರ್ಥಿಸಬೇಕೆಂದು ಬೇಡ್ಕೊಂಡು ಅಪ್ಪ ಕರ್ತನೇ, ಯೇಸುವೇ, ರೂತರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸ್ವಾಮಿ ಅಪ್ಪ ನಮ್ಮ ಜೀವಿತದಲ್ಲಿ ಸಹ ಮಾಡುವನಾಗಿದೆಯಪ್ಪ ಕರ್ತನೇ.